ಮಹಾವಿಷ್ಣುವು ದಶರಥನ ಪುತ್ರನಾಗಿ ಅವತರಿಸಲಿಕ್ಕೆ ಮುಂದಾಗ್ತಾನೆ. ದೇವಸಭೆಯಲ್ಲಿ ದಿವ್ಯಾಸನ ರೂಢನಾಗಿದ್ದಂತಹ ಬ್ರಹ್ಮ ದೇವತೆಗಳಿಗೆ ಹೇಳ್ತಾ ಇದ್ದಾನೆ, ನಮ್ಮೆಲ್ಲರ ಹಿತೈಷಿಯಾದ ಸತ್ಯಸಂಧನಾದ ಶ್ರೀ ಮಹಾವಿಷ್ಣುವಿನ ಸಹಾಯಕ್ಕೆ ಯೋಗ್ಯರಾದ ಮತ್ತು ಕಾಮರೂಪಿಗಳಾದ ಪ್ರಾಣಿ ವಿಶೇಷಗಳನ್ನು ಭೂಮಿಯಲ್ಲಿ ಸೃಷ್ಟಿಸಿರಿ. ಅವರು ಮಾಯಾಯುದ್ಧ ಪ್ರಕ್ರಿಯೆಗಳನ್ನು ತಿಳಿದವರಾಗಿರಬೇಕು, ಶೂರರಾಗಿರಬೇಕು, ವೇಗದಲ್ಲಿ ವಾಯುವಿಗೆ ಸಮಾನರಾಗಿರಬೇಕು, ನೀತಿಜ್ಞರಾಗಿರಬೇಕು, ಬುದ್ಧಿ ಸಂಪನ್ನರಾಗಿರಬೇಕು. ಹೆಚ್ಚೇನು ಹೇಳಲಿ, ಎಲ್ಲರೂ ಶ್ರೀ ಮಹಾವಿಷ್ಣುವಿಗೆ ಸಮಾನವಾದಂತಹ ಪರಾಕ್ರಮ ಉಳ್ಳವರಾಗಿಯೂ ಇರಬೇಕು. ಅವರನ್ನು ಯಾರೂ ಸಂಹರಿಸಲು ಸಾಧ್ಯವಾಗಕೂಡದು. ಅವರು ಸಾಮ, ದಾನ, ಭೇದ, ದಂಡಗಳೆಂಬಂತಹ 4 ಉಪಾಯಗಳನ್ನೂ ತಿಳಿದವರಾಗಿರಬೇಕು. ಸಿಂಹಕ್ಕೆ ಸಮಾನವಾದಂತಹ ಶರೀರ ಬಲದಿಂದ ಕೂಡಿರಬೇಕು. ಸರ್ವಾಸ್ತ್ರಗಳ ಶಕ್ತಿಯನ್ನೂ ಪಡೆದಿರಬೇಕು. ಸಾವಿಗೀಡಾಗಕೂಡದು. ಅಮೃತವನ್ನು ಕುಡಿದವರಂತೆ ದೀರ್ಘಾಯುಗಳಾಗಬೇಕು. ಇಂತಹವರನ್ನು ಸೃಷ್ಟಿಸಿರಿ. ಶ್ರೇಷ್ಠರಾದಂತಹ ಅಪ್ಸರೆಯರಲ್ಲಿಯೂ, ಗಂಧರ್ವ ಸ್ತ್ರೀಯರಲ್ಲಿಯೂ, ಯಕ್ಷ ಪನ್ನಗ ಕನ್ಯೆಯರಲ್ಲಿಯೂ, ಋಕ್ಷಿ ಮತ್ತು ವಿದ್ಯಾಧರ ಕನ್ಯೆಯರಲ್ಲಿಯೂ, ಕಿನ್ನರ ಸ್ತ್ರೀಯರಲ್ಲಿಯೂ, ವಾನರ ಸ್ತ್ರೀಯರಲ್ಲಿಯೂ ನಿಮ್ಮಂತೆ ಪರಾಕ್ರಮವಿರುವಂತಹ ವಾನರ ರೂಪಿಗಳಾದ ಮಕ್ಕಳನ್ನು ಸೃಷ್ಟಿಸಿರಿ. ಜಾಂಬವಂತನೆಂಬ ವೃಕ್ಷ ಪುಂಗವನನ್ನು ನಾನು ಈ ಮೊದಲೇ ರಾಮನ ಸಹಾಯಕ್ಕಾಗಿ ಸೃಷ್ಟಿಸಿದ್ದೇನೆ. ನಾನೊಮ್ಮೆ ಆಕಳಿಸುತ್ತಿದ್ದಾಗ ನನ್ನ ಮುಖದಿಂದ ಅವನು ಹುಟ್ಟಿ ಬಂದನು. ದೇವಸಭೆಯಲ್ಲಿ ಆಸೀನರಾಗಿದ್ದಂತಹ ದೇವತೆಗಳು, ಮಹಾತ್ಮರಾದ ಋಷಿಗಳು, ಸಿದ್ಧ ವಿದ್ಯಾಧರರು ಮತ್ತು ಚಾರಣರು ಬ್ರಹ್ಮನು ಹೇಳಿದುದನ್ನು ಮತ್ತು ಅವನ ಶಾಸನವನ್ನು ಕೇಳಿ ವೀರರಾದ ವನಚಾರಿಗಳಾದ ಮಕ್ಕಳನ್ನು ಹುಟ್ಟಿಸಿದರು. ಇಂದ್ರನು ತನ್ನಂತೆ ಕಾಂತಿಯಿಂದ ಕೂಡಿದ್ದ ವಾನರ ಶ್ರೇಷ್ಠನಾದಂತಹ ವಾಲಿಯನ್ನು ಸೃಷ್ಟಿಸಿದ. ಬೆಳಗುವವರಲ್ಲಿ ಶ್ರೇಷ್ಠನಾದ ಸೂರ್ಯನು ಸುಗ್ರೀವನನ್ನು ಸೃಷ್ಟಿಸಿದನು. ಬೃಹಸ್ಪತಿಯು ವಾನರ ಮುಖ್ಯರಲ್ಲಿ ಬುದ್ಧಿವಂತನಾದಂತಹ ತಾರ ಎಂಬ ಮಹಾಕಪಿಯನ್ನು ಸೃಷ್ಟಿಸಿದ. ಶ್ರೀಮಂತನಾದಂತಹ ಗಂಧಮಾದನ ಎಂಬ ವಾನರನು ಕುಬೇರನ ಮಗನಾದನು. ವಿಶ್ವಕರ್ಮನು ಶಿಲ್ಪಶಾಸ್ತ್ರದಲ್ಲಿ ದಕ್ಷನಾದಂತಹ ನಲನೆಂಬ ಕಪಿಯನ್ನು ಸೃಷ್ಟಿಸಿದ. ಯಜ್ಞೇಶ್ವರನಿಗೆ ಸಮಾನವಾದಂತಹ ತೇಜಸ್ಸಿನಿಂದ ಕೂಡಿದ ನೀಲನು ಅಗ್ನಿಯ ಮಗನು. ಅವನು ತೇಜಸ್ಸಿನಲ್ಲಿಯೂ ಯಶಸ್ಸಿನಲ್ಲಿಯೂ ಪರಾಕ್ರಮದಲ್ಲಿಯೂ ಸಕಲ ವಾನರರನ್ನು ಮೀರಿಸಿದ್ದನು. ರೂಪಧನನಾದಂತಹ ಅನುಪಮವಾದಂತಹ ರೂಪವಂತರೆಂದು ಪ್ರಖ್ಯಾತರಾದ ಅಶ್ವಿನಿ ದೇವತೆಗಳು ಮೈಂದ ಮತ್ತು ದ್ವಿವಿಧ ಎಂಬ ವಾನರ ಶ್ರೇಷ್ಠರನ್ನು ಸೃಷ್ಟಿ ಮಾಡಿದರು. ವರುಣನು ಸುಷೇಣ ಎಂಬ ವಾನರ ಶ್ರೇಷ್ಠನನ್ನು, ಮಳೆಗೆ ಅಭಿಮಾನಿ ದೇವತೆಯಾದಂತಹ ಪರ್ಜನ್ಯನು ಮಹಾಬಲನಾದಂತಹ ಶರಭ ಎಂಬ ವಾನರನನ್ನು ಸೃಷ್ಟಿಸಿದರು. ವಜ್ರಕ್ಕೆ ಸದೃಶವಾದಂತಹ ದೇಹದಾರ್ಢ್ಯವುಳ್ಳ, ಗರುಡನಿಗೆ ಸಮಾನವಾದ ವೇಗವುಳ್ಳ ಶ್ರೀಮಂತನಾದ ಹನುಮಂತನು ವಾಯುದೇವನ ಮಗನಾದನು. ಅವನು ಎಲ್ಲ ಕಪಿಗಳಿಗಿಂತಲೂ ಹೆಚ್ಚು ಬುದ್ಧಿವಂತನೂ ಮತ್ತು ಹೆಚ್ಚು ಬಲಶಾಲಿಯೂ ಆಗಿದ್ದನು. ಹೀಗೆ ಹೇಳಿದ ರೀತಿಯಲ್ಲಿ ದೇವತೆಗಳು ರಾವಣನ ಸಂಹಾರದಲ್ಲಿಯೇ ಆಸಕ್ತರಾದ ಅಪ್ರತಿಮ ಬಲಶಾಲಿಗಳು, ವೀರರು ಮತ್ತು ವಿಖ್ಯಾತರು, ಕಾಮರೂಪಿಗಳು ಆಗಿದ್ದ ಮೇರು ಮತ್ತು ಮಂದರ ಪರ್ವತಗಳಂತೆ ಶರೀರಗಳನ್ನು ಧರಿಸಿದ್ದ ಮಹಾಬಲಿಷ್ಠರಾದ ಕರಡಿ, ಕಪಿ, ಗೋಪುಚ್ಛಾದಿ ಹಲವಾರು ಸಾವಿರ ಕಪಿ ವಿಶೇಷಗಳನ್ನು ಒಡನೆಯೇ ಸೃಷ್ಟಿಸಿದರು. ಯಾವ ದೇವತೆಗೆ ಯಾವ ಸುಂದರ ರೂಪವಿದ್ದಿತೋ ಮತ್ತು ಎಷ್ಟು ಪರಾಕ್ರಮವಿದ್ದಿತೋ ಅದಕ್ಕೆ ಸಮಾನವಾದಂತಹ ರೂಪ ಪರಾಕ್ರಮಗಳುಳ್ಳ ಮಕ್ಕಳು ಆ ದೇವತೆಗೆ ಜನಿಸಿದರು. ಇದಲ್ಲದೆ ಪ್ರಸಿದ್ಧ ಪರಾಕ್ರಮಿಗಳಾದ ವಾನರ ಶ್ರೇಷ್ಠರಲ್ಲಿ ಕೆಲವರು ಗೋಪುಚ್ಛ ಮೃಗಗಳಲ್ಲಿಯೂ, ಕೆಲವರು ಕರಡಿಗಳಲ್ಲಿಯೂ, ಇನ್ನು ಕೆಲವರು ಕಿನ್ನರ ಸ್ತ್ರೀಯರಲ್ಲಿಯೂ ಹುಟ್ಟಿದರು. ದೇವತೆಗಳು, ಮಹರ್ಷಿಗಳು, ಗಂಧರ್ವರು, ತಾರ್ಕ್ಷರು, ಯಕ್ಷರು, ನಾಗರು, ಕಿಂಪುರುಷರು, ಸಿದ್ಧ ವಿದ್ಯಾಧರರು, ಸರ್ಪದೇವತೆಗಳು, ಚಾರಣರು,
ಹೀಗೆ ಮುಂತಾದಂತಹ ಅನೇಕ ಸಹಸ್ರ ದೇವತೆಗಳು ವನಚಾರಿಗಳಾದಂತಹ ಮಹಾಕಾಯರಾದ ಸಾವಿರಾರು ವಾನರ ಶ್ರೇಷ್ಠರನ್ನು ಅಪ್ಸರೆಯರಲ್ಲಿ, ವಿದ್ಯಾಧರಿಯರಲ್ಲಿ, ನಾಗಕನ್ಯೆಯರಲ್ಲಿ ಮತ್ತು ಗಂಧರ್ವ ಸ್ತ್ರೀಯರಲ್ಲಿ ಹುಟ್ಟಿಸಿದರು. ಅವರೆಲ್ಲರೂ ಕಾಮರೂಪಿಗಳಾಗಿದ್ದರು, ಮಹಾಬಲಶಾಲಿಗಳಾಗಿದ್ದರು. ಇಚ್ಛೆ ಇದ್ದಲ್ಲಿಗೆ ಕ್ಷಣ ಮಾತ್ರದಲ್ಲಿ ಹೋಗಲು ಸಮರ್ಥರಾಗಿದ್ದರು. ದರ್ಪದಲ್ಲಿಯೂ ಮತ್ತು ಬಲದಲ್ಲಿಯೂ ಸಿಂಹಗಳಿಗೆ ಅಥವಾ ಹುಲಿಗಳಿಗೆ ಸಮಾನರಾಗಿದ್ದರು. ದೊಡ್ಡ ದೊಡ್ಡ ಬಂಡೆಗಳನ್ನೇ ಎತ್ತಿ ಪ್ರಹರಿಸುವ ಪರಾಕ್ರಮದಿಂದ ಕೂಡಿದ್ದರು. ಮಹಾವೃಕ್ಷಗಳನ್ನೇ ಕಿತ್ತು ಯುದ್ಧ ಮಾಡುತ್ತಿದ್ದರು. ಅವರಿಗೆ ಉಗುರುಗಳು ಮತ್ತು ಕೋರೆದಾಡೆಗಳೇ ಮುಖ್ಯವಾದಂತಹ ಆಯುಧಗಳಾಗಿದ್ದವು. ಆದರೂ ಅವರು ಸರ್ವಾಸ್ತ್ರಗಳಲ್ಲಿಯೂ ಪ್ರಾವೀಣ್ಯವನ್ನು ಪಡೆದಿದ್ದರು. ದೊಡ್ಡ ದೊಡ್ಡ ಪರ್ವತಗಳನ್ನೇ ಅಲ್ಲಾಡಿಸಿಬಿಡುತ್ತಿದ್ದರು. ದೊಡ್ಡ ದೊಡ್ಡ ವೃಕ್ಷಗಳನ್ನೇ ಭುಜಶಕ್ತಿಯಿಂದ ಕಿತ್ತು ಹಾಕುತ್ತಿದ್ದರು. ನದಿಗಳ ಒಡೆಯನಾದ ಸಮುದ್ರ ರಾಜನನ್ನು ಕಲಕಿಬಿಡುವ ಸಾಮರ್ಥ್ಯವುಳ್ಳವರಾಗಿದ್ದರು. ಕಾಲುಗಳಿಂದಲೇ ಭೂಮಿಯನ್ನು ಸೀಳುವ ಸಾಮರ್ಥ್ಯವೂ ಅವರಿಗಿತ್ತು. ಮಹಾಸಮುದ್ರವನ್ನು ಕ್ಷಣ ಮಾತ್ರದಲ್ಲಿ ದಾಟುತ್ತಿದ್ದರು. ಆಕಾಶದ ತುದಿಯವರೆಗೂ ಹಾರುತ್ತಿದ್ದರು. ಮೋಡಗಳನ್ನು ಹಿಡಿಯುವ ಸಾಮರ್ಥ್ಯವೂ ಅವರಿಗಿತ್ತು. ಅವರು ಕಾಡಿನಲ್ಲಿ ಸಂಚರಿಸುತ್ತಿದ್ದ ಆನೆಗಳ ಸೊಂಡಿಲುಗಳನ್ನು ಹಿಡಿದು ನಿಲ್ಲಿಸುವರು. ಸುಯ್ಯನೆ ಮೇಲಕ್ಕೆ ಹಾರಿ ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಹಿಡಿದು ಬಿಡುವ ಅನುಪಮ ಸಾಮರ್ಥ್ಯ ಅವರಿಗಿತ್ತು. ಇಂತಹ ಅತುಲ ಪರಾಕ್ರಮವುಳ್ಳ 100 ಲಕ್ಷ ಸಂಖ್ಯೆಯ ಮಹಾತ್ಮರಾದ ಕಪಿಯೋಧರು ಹುಟ್ಟಿದರು. ಆ ವಾನರ ಯೋಧರಲ್ಲಿ ಹಿಂದೆ ಹೇಳಿದ ವಾಲಿ ಸುಗ್ರೀವಾದಿಗಳು ಪ್ರಮುಖರಾಗಿದ್ದರು. ಮತ್ತು ಆ ಕಪಿ ಶ್ರೇಷ್ಠರಿಗೆ ವೀರರಾದ ಅನೇಕ ಮಕ್ಕಳುಗಳು ಹುಟ್ಟಿದರು. ಅವರಲ್ಲಿ ಕೆಲವರು ಪರ್ವತದ ತಪ್ಪಲುಗಳಲ್ಲಿಯೂ, ಇನ್ನು ಕೆಲವರು ಬೆಟ್ಟ ಗುಡ್ಡಗಳಲ್ಲಿಯೂ ಕಾಡುಗಳಲ್ಲಿಯೂ ಸಹಸ್ರ ಸಂಖ್ಯೆಯಲ್ಲಿ ಗುಂಪು ಗುಂಪಾಗಿ ವಾಸ ಮಾಡುತ್ತಿದ್ದರು. ಸೂರ್ಯಪುತ್ರನಾದ ಸುಗ್ರೀವನನ್ನು ಮತ್ತು ಇಂದ್ರನ ಮಗನಾದ ವಾಲಿಯನ್ನು, ನಲ, ನೀಲ, ಹನುಮಂತ ಮೊದಲಾದ ನಾಯಕರನ್ನು ಅನುಸರಿಸಿ 100 ಲಕ್ಷ ವಾನರರು ಇರುತ್ತಿದ್ದರು. ಅವರೆಲ್ಲರೂ ಪಕ್ಷಿರಾಜನಾದ ಗರುಡನಂತೆ ಮಹಾಪರಾಕ್ರಮವುಳ್ಳವರಾಗಿದ್ದರು. ಯುದ್ಧ ವಿಶಾರದರಾಗಿ ಇದ್ದರೂ ಅವರೆಲ್ಲರೂ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿರುವಾಗ ಎದುರಿಗೆ ಸಿಕ್ಕುವ ಸಿಂಹ, ವ್ಯಾಘ್ರ, ಸರ್ಪಗಳೇ ಮುಂತಾದಂತಹ ದುಷ್ಟ ಪ್ರಾಣಿಗಳನ್ನು ದರ್ಪದಿಂದ ಎದುರಿಸಿ ಮರ್ದನ ಮಾಡುತ್ತಿದ್ದರು. ಅಂತಹ ಅಪಾರವಾದ ವೃಕ್ಷ ಗೋಪುಚ್ಛ ವಾನರ ಸೇನೆಗಳನ್ನು ಮಹಾಬಾಹುವಾದ, ಮಹಾಬಲಶಾಲಿಯಾದ, ಅಮಿತ ಪರಾಕ್ರಮಿಯಾದ ವಾಲಿಯು ತನ್ನ ಭುಜಬಲ ಪರಾಕ್ರಮಗಳಿಂದ ರಕ್ಷಿಸುತ್ತಿದ್ದನು. ಪರ್ವತ, ವನ, ದುರ್ಗಗಳಿಂದಲೂ ಸಮುದ್ರಗಳಿಂದಲೂ ಪರಿಶೋಭಿತಳಾದ ಈ ಭೂದೇವಿಯು ನಾನಾ ವಿಧವಾದ ಆಕಾರಗಳುಳ್ಳ ಮೇಲೆ ಹೇಳಿದ ವೃಕ್ಷ ಗೋಪುಚ್ಛ ವಾನರ ಶ್ರೇಷ್ಠರಿಂದ ತುಂಬಿ ಹೋದಳು. ಮೇಘಗಳ ಪಂಕ್ತಿಯಿಂದ ಕೂಡಿದ ಪರ್ವತದ ಶಿಖರಗಳಂತೆ ವಾನರ ಸೈನ್ಯಗಳಿಂದ ಮಹಾಬಲಶಾಲಿಗಳಾಗಿದ್ದ ವಾಲಿ ಸುಗ್ರೀವಾದಿ ನಾಯಕರು ಪ್ರಕಾಶಿಸುತ್ತಿದ್ದರು. ಹೀಗೆ ಭಯಂಕರ ರೂಪವುಳ್ಳ ರಾಮನ ಸಹಾಯಕ್ಕೆ ಕಾರಣಭೂತರಾದ ವಾನರ ಸೈನಿಕರಿಂದ ಪೃಥ್ವಿಯು ತುಂಬಿ ಹೋಯಿತು. ಇಲ್ಲಿಗೆ ಬಾಲಕಾಂಡದ 17ನೆಯ ಸರ್ಗ ಸಂಪನ್ನಗೊಂಡಿದೆ. ನಾಳೆ ಮತ್ತೆ ಮುಂದುವರಿಸೋಣ. ಧನ್ಯವಾದ ಸರ್ವೇಭ್ಯಃ.